ಒಂದ್ ಏನ್ರ ಹೇಳಿದ್ರೆ ಮುಗೀತು. ಅಲ್ಲ ಎಷ್ಟು ಮಂದಿಗೆ ಅಂತ ನಾ ಮ್ಯಾನೇಜ್ ಮಾಡ್ಬೇಕು, ಕೆಲಸ, ಗರ್ಲ್ ಫ್ರೆಂಡ್ಸ್. ಓ ಮೈ ಗಾಡ್. ಸೊ ವಿ ವಾಂಟ್ ಬಿಗರ್. ಹೌದು, ಬಿಗರ್ ಇಸ್ ಬೆಟರ್. ನೋಡ್ರಿ ಇದು 200 ರೂಪಾಯಿ ಅಂತ ನೋಡ್ರಿ ಡೈನಿಂಗ್ ಸೆಟ್ ಸರ್. ಇದ್ರಾಗ ನಂದು ಏನು ಸಾಲದ ವಿಚಾರ. ಹಲೋ ಅವ್ರಿಗೆ ಕಮ್ ಬ್ಯಾಕ್ ಟು ಮನಿ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಯಾರು ದುಡ್ಡು ಚಲೋ ನಡ್ಲಿ, ಈಗ ಖುಷಿಯಾಗಿರಿ ಏನಾಗ್ತಾರೆ. ಇವತ್ತು ನಾವು ಶಾಪಿಂಗ್ ಡೇ ಐತಿ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಬಿಸಿಲು ಭಾಳ ಅಂದ್ರೆ ಭಾಳ ಐತಿ. ಈಗ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಭಾಳ ಅಂದ್ರೆ ಭಾಳ ಬಿಸಿಲು ಬರೋದೈತಿ. ಬಟ್ಟೆ ಎಲ್ಲ ವಾಶ್ ಗೀಸ್ ಎಲ್ಲ ಮಾಡ್ಬೇಕಂತ ಮಾಡೋಣಂತೆ. ಈಗ ನಾ ಎಲ್ಲ ಹೊಂಟೇನೆ ಅಂತಂದ್ರೆ ಬಟರ್ ಮಾರ್ಕೆಟಿಗೆ ಹೊಂಟೇನಿ. ಒಂದು ಲಿಸ್ಟ್ ಮಾಡ್ಯಾನ ಆ್ಯಕ್ಚುಲಿ. ಆ ಲಿಸ್ಟದ ಸಾಮಾನೆಲ್ಲ ತೊಗೊಂಬರ್ಬೇಕು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇನ್ನೊಂದು ಏನಂತಂದ್ರೆ ಇಲ್ಲೊಂದು ಕಬಡ್ ಅಂತ ಹೇಳಿದ್ದಲ್ಲ, ಆ ಕಬರ್ಡನ್ನು ನೋಡ್ಕೊಂಬರೋಣಂತ. ಅನಿಲ್ ಕಮಲ್ದು ಡೆಡಿಕೇಟೆಡ್ ಸ್ಟೋರ್ ಇರ್ತಾವಲ್ಲ, ಅಲ್ಲಿ ಹೋಗಿ ನೋಡಿ ನಿಮ್ಗೆ ತೋರಿಸೋಣಂತ ಏನಾಕೈತಿ ಇಲ್ಲ ಅಂತೇಳಿ. ಈಗ ಟೈಮ್ ಲೇಟ್ ಆಗೈತಿ. ಎಷ್ಟಾಕೈತೆ ಜಲ್ದಿ ಹೋಗೋಣ ಅಂತ. ಒಂದು ಪಾರ್ಸಲ್ ಬಂದಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ಪಾರ್ಸಲ್ ಬಗ್ಗೆ ಏನೋ ಹೇಳ್ತೀರಂತೆ. ಸ್ಟೇ ಟ್ಯೂನ್ಡ್ ಆಗಿರಿ. ಆ್ಯಂಡ್ ವಿಡಿಯೋನ ಆ ಥರ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಖುಷಿಯಾಗಿರಿ ನೆನಗ್ತಾ ಇರಿ. ನಿಮಗೆ ಅಲ್ಲಿ ಬಿ ಆರ್ ಟಿ ಸಿಗೆ ಹೋಗಿ ಸಿಗ್ತೀನಿ ಅಂತ. ಏನು ಬಿಸಿ ಇದ್ದೇನೆ? ಇಲ್ಲಪ್ಪ, ಕೆಲಸದ ಕಾಲ್ ಸಿಗ್ತಾವಲ್ಲ, ಏನು ಮಾಡಿದ್ರೆ ಒಂದ್ ಏನ್ರ ಹೇಳಿದ್ರೆ ಮುಗೀತು. ಅಲ್ಲ ಎಷ್ಟು ಮಂದಿಗೆ ಅಂತ ನಾ ಮ್ಯಾನೇಜ್ ಮಾಡ್ಬೇಕು, ಕೆಲಸ, ಗರ್ಲ್ ಫ್ರೆಂಡ್ಸ್. ಓ ಮೈ ಗಾಡ್, ಎಷ್ಟು ಮಂದಿನ ಮ್ಯಾನೇಜ್ ಮಾಡ್ಬೇಕು ಗೊತ್ತಾಗಲ್ಲ ನನಗೆ. ನೀಲ್ ಕಮಲ್ ಹೋಗೋಣಲ್ಲ ಅಲ್ಲೇ. ಹಾಂ, ಅದು ಇದ್ರ ಬಾಜು ಹೋಗಿತ್ತಲ್ಲ ಕೆಳಗಲ್ಲಿ ರೋಡ್. ಕರೆಕ್ಟ್, ಅಲ್ಲೇ. ಎಸ್, ಇಲ್ಲಿ ಬಂದಿದ್ವಿ ನೀಲ್ ಕಮಲ್ ಸ್ಟೋರಿಗೆ. ಏನು ಡಿಸೈಡ್ ಮಾಡಿದ್ದೆ ಅಂದ್ರೆ, ನಾ ಏನು ತೊಗೊಂಡಿದ್ದೆ ಅಂತಂದ್ರೆ ಇದು ತೊಗೊಂಡಿದ್ದೆ. ಅಂದರೆ ಇದು ಆರ್ಡರ್ ಮಾಡಿದ್ದೆ ಅಂದ್ರೆ ಕನ್ಸಿಡರ್ ಮಾಡತ್ತಿದ್ದೇನೆ. ಇದು ಡೆಪ್ತ್ ಐತಲ್ಲ, ಇದು ತೋರಿಸ್ಲಿ ಮತ್ತೆ ಇದೇ ತೆಗಿದೆ. ಸೊ ಇದಿತ್ತು ಇಷ್ಟು ಎಷ್ಟಿತ್ತು? 14 ಇಂಚನೇ. 14 ಇಂಚ್ ಒಳಗಿಂದ ಒಳಗೈತೆ. ಇದ್ರಾಗ ಏನು ಸಾಲಂಗಿಲ್ಲ, ಅರಬಿ ಮಡಿಚ್ ಅಂಡರ್ ಬನ್ನಿ ಒಂದು. ಸೊ ವಿ ವಾಂಟ್ ಬಿಗರ್. ಹೌದು, ಬಿಗರ್ ಇಸ್ ಬೆಟರ್. ಸೊ ಬಿಗರ್ ಇಸ್ ಬೆಟರ್. ಇದು 6000 ಸಮಥಿಂಗ್ ಬೀಳ್ತಿತ್ತು ನಮಗೆ. ಈಗ ನನ್ನ ಕಡೆ ಇರೋದು ಮನ್ಯಾಗ ಇದೆ. ಸೊ ಒಳಗೆ ಬರೋಬ್ಬರ ಒಂದು 16-17 ಇಂಚ್ ಸಿಗ್ತೈತೆ ಇಡಾಕ ಅಂತೇಳಿ. ಸಾಲ್ತಾವ ಇದ್ರಾಗ ಸಾಲ್ತೈತಲ್ಲ. ಅವ್ರಿಗೆ ಕೇಳಿದೆ, ಈಗ ನನ್ನ ಕಡೆ ಐತ್ರಿ ಇದು ಬ್ಯಾಡ್ರಿ ರಾಡ್, ನಂಗೆ ಇಂಥದ್ದು ಇನ್ನೊಂದು ಕೊಡ್ತೀರ ಅಂತಂದೆ. ನಾನು ಕೊಡ್ತಾರಂತೆ. ಈ ಸೆಲ್ಫು ರೆಡ್ ಕಲರ್ ಬೇಕು, ಯಾಕಂದ್ರೆ ಅದ್ರೊಳಗೂ ರೆಡ್ ಐತಿ. ರೆಡ್ ರೆಡ್ ಬರ್ತಿತ್ತಣ್ಣ, ರೆಡ್ ಐತಿ, ಅದು ಬೇಕು. ಅದು ಎಕ್ಸ್ಟ್ರಾ ಸೆಲ್ಫ್ ಕೊಡ್ತಾರಂತಂದ್ರೆ 650 rupees ಅಂತ ಇದಕ್ಕೆ, ವಿತ್ ದೀಸ್ ಕ್ಲಾಂಪ್ಸ್. ಸೊ ಇದನ್ನ ವಾಪಸ್ ತಗೋರಿ ಅಂದೆ, ಅಲ್ಲಿ ಬೇಡ ಅಂತಾರ ಅವ್ರ. ಅಲ್ಲ, ತಗೊಂಡ್ರೆ ಎಲ್ಲಿ ಇಟ್ಕೋದು. ಹಾಂ, ಸೊ ಅದಕ್ಕೆ ನಾ ಯಾವ್ದು ತೊಗೊಂಡಿದ್ದೆ ಅಂದರೆ ತೋರಿಸೋಣಂತ. ಇಲ್ಲಿ ಬರಲ್ಲ, ಎಲ್ಲ ಇತ್ತು ಸರ್. ಹಾಂ, ಇದು ನಾನು ಆಲ್ಮೋಸ್ಟ್ ಬುಕ್ ಮಾಡಿಬಿಟ್ಟಿದ್ದೆ ನಾನು. ಫೋನ್ ಹಚ್ಚಿ ಕ್ಯಾನ್ಸಲ್ ಮಾಡೋದಾಗೈತೆ. ಹಾಂ, ಈ ಫೋನ್ ಹಚ್ಚಿ ಕ್ಯಾನ್ಸಲ್ ಮಾಡಿದ್ವಿ. ಇದು ಭಾಳ ಸಣ್ಣದು ಅನಿಸ್ತು ನನಗೆ, ಈ ಡೆಪ್ತ್. ಆಮೇಲೆ ಈಗ ನಾ ಏನು ತೊಗೊಳತ್ತೀನಿ ಅಂದರೆ ಇದೇ ತೊಗೊಳತ್ತೀನಿ, ವಿತ್ ಎಕ್ಸ್ಟ್ರಾ ಶೆಲ್ಫ್ ತೊಗೊಳತ್ತೀನಿ. ಎಕ್ಸ್ಟ್ರಾ ಶೆಲ್ಫ್. ಸೊ ನಾವು ಬಟ್ಟಿನೂ ಇಡ್ಬೋದು, ಪ್ಲಸ್ ಎಲೆಕ್ಟ್ರಾನಿಕ್ಸ್ ಇಡ್ಬೋದು. ವೇಟ್ ಅಂತೂ ಮಸ್ತ್ ಹಿಡಿತೈತಿ. ನಾನು ಲಾಸ್ಟ್ ಟೈಮ್ ಅದು ತೊಗೊಂಡಿದ್ದೆ 2017 ತೊಗೊಂಡಿದ್ದೆ. ನಮಗೂ ಈಗ ರಿಯಲೈಸ್ ಆಯ್ತು, 2017 ತೊಗೊಂಡಿದ್ದ. ಅಂದ್ರೆ ದಟ್ ಇಸ್ ಆಲ್ಮೋಸ್ಟ್ 7 years ಬ್ಯಾಕ್, 6-7 years ಬ್ಯಾಕ್. ಇನ್ನೂ ಚೊಕ್ಕ ಹಂಗ ಹೊಸ ನಾ ಭಾಳ ಸಲ ಡಿಸ್ಮೆಂಟಲ್ ಮಾಡೀನಿ. ಧಾರವಾಡ ಹಾಸ್ಟೆಲಿಂದ ನಂದು ರೂಮ್, ಧಾರವಾಡ ರೂಮಿಂದ ಗೋಕುಲ್ ರೋಡ್ಲಿಂದ ಬೆಂಗಳೂರ್ಲಿಂದ ಮತ್ತೆ ಪಾಸ್ ಇಲ್ಲ ಅಡ್ಡಾಡೈತಿ. ಚಲೋ ಐತಿ. ಒಗದಾಡ್ರ ಶಿಪ್ಪಿಂಗ್ ಒಳಗೆ ಕ್ವಾಲಿಟಿ ಚಲೋ ಐತಿ. ನಾವಾಗ 7000 ಸಮಥಿಂಗ್ ಕೊಟ್ಟಿದ್ದೆ, ಈಗ 9800. 10,000 ರೂಪಾಯಿ ಲೆಕ್ಕ ಐತಿ ರಫ್ಲಿ. ನೆಗೋಷಿಯೇಟ್ ಮಾಡತ್ತೇವೆ. ಇನ್ನೂ ಕನ್ಫರ್ಮ್ ಮಾಡಿಲ್ಲ, ಹೇಳ್ತಾನೆ. ಚಲೋ ರೇಟ್ ಸಿಗೋಂಗ್ ನೆಗೋಷಿಯೇಟ್ ಮಾಡಕ್ಕೆ ಟ್ರೈ ಮಾಡತ್ತೇವೆ, ಸಿಗ್ಲಿ ಅಂತ ಬೇಡ್ಕೋರ್. ಚಲೋ ರೇಟ್ ಸಿಕ್ಕರೆ ಭಾಳ ಚಲೋ ಆಗ್ತೈತಿ. ನೋಡ್ರಿ ಇದು 200 ರೂಪಾಯಿ ಅಂತ ನೋಡ್ರಿ ಡೈನಿಂಗ್ ಸೆಟ್ ಸರ್. ಇದ್ರಾಗ ನಂದು ಏನು ಸಾಲದ ವಿಚಾರ. 200 ರೂಪಾಯಿ ಅಂತಿದೆ, ತೊಗೊಂಡ್ರ ಶೋಕೇಸಿಗೆ ಆಟಾಡಕ್ಕೆ ಮಸ್ತ್ ಐತಿ. ಬರ್ತೇವೆ. ಹಾಂ, ಈಗ ಎಲ್ಲ ಹೋಗ್ಬೇಕಂದ್ರೆ ಬಟರ್ ಮಾರ್ಕೆಟ್ ಹೋಗ್ಬೇಕು. ಇಲ್ಲಿ ಈ ನಂದೆಲ್ಲ ಮಾರಿ ಕ್ರಾಕ್ಸ್ ನೋಡ್ರಿ, ಇಲ್ಲಿ ನಂದು ಇಲ್ಲ ಐತಿ. ಅದೇನತ್ತೀನಿ. ಈಗ ನಾವು ಇಲ್ಲಿಂದ ಬಟರ್ ಮಾರ್ಕೆಟ್ ಹೋಗ್ಬೇಕು. ಚಾನಲ್ ಗೀಕ್ ಇಂಡಿಯಾ ಅಂತ ಐತಿ ನೋಡ್ರಿ. ಈಗ ನಾನು ಇದು ತಗೊಳ್ಳೋ ಕನ್ಫ್ಯೂಸ್ ಆಗತ್ತೀನಿ. ಈಗ ನೀವು ಡಿಸ್ಪೆನ್ಸರ್ ನೀರು ಕೊಡಕ್ಕೆ ಇದಾದ್ರೆ ಮತ್ತೆ ಇದಕ್ಕೆ ಡಿಸ್ಪೆನ್ಸರ್ ತಗೋ, ಕೆಳಗಿನ ಯೂನಿಟ್ ತಗೋಂತಕ್ಕಿಂತ 2 ಕಾಯಿನ್ ಹಾಕಿದ್ರೆ ಇದು ಫುಲ್ ಆಗ್ಬಿಡ್ತೈತೆ. ನನಗೆ ಸುಮ್ಮನೆ ಇದನ್ನ ತಗೋದು ಬೆಟ್ರಿ. ನೋಡ್ರಿ ಕಲರ್ ಇಲ್ರಿ ಇದ್ರಾಗ.
ಇಲ್ಲಿ ಬಿಡು ಫ್ರೆಶ್ ಅನ್ನಿಸ್ತೈತಿ ನೀನು ಇದನ್ನ ಟ್ರಾನ್ಸ್ಪರೆಂಟ್ ಇಲ್ಲಿ ಇದ್ರಾಗ ಸ್ಕ್ರಾಚಸ್ ಇದ್ರ ಮೇಲೆ ಸ್ಕ್ರಾಚಸ್ ಆದರೆ ಮಬ್ಬು ಕಂಡ್ರೆ ಕುಡಿಬೇಕಂತ ಮನಸ್ಸು ಬರಂಗಿಲ್ಲ ಇದು ಹಿಂಗೆ ಫುಲ್ ಫ್ರೆಶ್ ಕ್ಲೀನ್ ನೀರು ಹೊಲಸಿದ್ರು ನೀರು ಕ್ಲೀನ್ ಕಾಣ್ತೈತಿ ಇದ್ರಾಗ ನಮ್ಮ ಮೈಂಡ್ ಸೆಟ್ ಅದು ಓ ನೀಲಿ ಐತೆ ಅಂದ್ರೆ ಸ್ವಚ್ಛ ಐತೆ ಅಂತ. ಓಕೆ ಇದೇ ಇರಲಿ ತೊಗೊಂಡ್ರೆ ಆಮೇಲೆ ಇದೊಂದಿರಲಿ ಇದೊಂದು ತೊಗೊಂಡೆ ನನ್ನ ಕಡೆ ಇದ್ದಿದ್ದು ಖಾಲಿ ಆದ್ವು ಈಗ ಚಲೋ ಐತಿ ಯಾವುದು ಇದು ಮೆಟಲ್ ಐತಿ ಅದೇ ನಾನು ಇದು ಮೆಟಲ್ ಐತಿ ಇದು ನೋಡು ಮೇನ್ ಇದು ಯಾವ್ದು ಚಲೋ ಅಂತ ಹೇಳಿ ಇದು 200 ಇದು 150 ಯಾವ್ದು ಚಲೋ ಅಂತ ನಡೆಯುತ್ತೆ ಇದು ಬಿಡ್ತು ಜಾಸ್ತಿ ಐತಿ ಇದು ಬಿಡ್ತು ಕಡಿಮೆ ಇತ್ತು ಅಷ್ಟನು ಒಂದ್ ಇಂಚ್ ಅಷ್ಟು ಅದ ಕಡಿಮೆ ಐತಿ ಬಟ್ ಇದ್ರದ್ದು ನೋಡಿ ಡೆನ್ಸಿಟಿ ಚಲೋ ಐತಿ ಇದು ನನ್ನ ಅನಿಸಿಕೆ ಇದೇ ಇರ್ಲಿತ್ತು ಇದೇ ಇರಲಿ ಅವ್ರು ಇದು ಬೇಡ ಅಂತಿ ಬೇಡ ಅದು ಅದ್ರದ್ದು ಗುಂಜ್ ಭಾಳ ಬರ್ತೈತಿ ಹಾಂ ಬೇಡ ಬಿಡು ಈಗ ನಾವು ಏನು ತೊಗೊಂಡೇವ ಅಂತಂದ್ರೆ ಒಂದು ಇದೊಂದು ತೊಗೊಂಡೈತಿ ಆಮೇಲೆ ಒಂದು ಇದೊಂದು ತೊಗೊಂಡೈತಿ ಆಮೇಲೆ ಇದೊಂದು ತೊಗೊಂಡೈತಿ ಇದಂಗೆ ಸಣ್ಣದು ಅನ್ಸತ್ತಿತ್ತು ಇಲ್ಲೋ ಸಾಲ್ತೈತಿ ಸಣ್ಣದು ಅನ್ಸತ್ತಿತ್ತು ಇಲ್ಲ. ಸರ್ 20 ಲೀಟ್ರ್ ಐತಿದೆ ಇದ್ರಾಗ ಕಡಿಮೆ ಇದಿಲ್ಲ ಅಂದ್ರೆ ಭಾಳ ಅದಿವು 4-5 ಪೀಸಿಂದ ಇಲ್ಲ ಸಿಂಗಲ್ ಅದಾವು ಅಲ್ಲ 4 ಪ್ಯಾಕ್ ಇರ್ತಾವಲ್ಲ 4ದು 3 ಪ್ಯಾಕ್ ಇದೊಂದು ಇರಲಿ ಅಲ್ಲೈತೆ ನೋಡಿದ್ರೆ ಹಾಕ್ಬಿಡು ಚಲೋ ಕ್ವಾಲಿಟಿ ಬೇಕು ಇದೊಂದು ಸ್ವಲ್ಪ ನಂಗೆ ಡ್ಯೂರೇಬಲ್ ಕಾಣತೈತಿ ಇದು ನೋಡಿಲ್ಲ ಹಿಡ್ಕೊಂಡಿದ್ದು ಇದೊಂದ ಪಾಯಿಂಟಿಗೆ ಹಿಡ್ಕೊಂಡೈತಿ ಇದು ನೋಡಿಲ್ಲ 1 2 3 4 ಇದಿರಲಿ ತಗೋ ಇಷ್ಟು ವಿಚಾರ ಮಾಡಿ ಸಾಮಾನು ಇಷ್ಟು ವಿಚಾರ ಮಾಡಿ ಹೆಣ್ತಾರೆಲ್ಲ ಸೆಲೆಕ್ಟ್ ಮಾಡ್ತೇವೆ ಇಲ್ಲ ಗೊತ್ತಿಲ್ಲ ಮಾಡ್ತೇವೆ ಇದನ್ನ ಇದು ಈ ಕಲರ್ ಬೇಕಾರಿ ನನಗೆ ದಿಸ್ ಕಲರ್ ಎಸ್ ನಾನು ಯಾಕೆ ಐ ಆಮ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ಥಿಂಗ್ಸ್ ಹೌದನ್ನು ಹೌದು ಬರೀ ಥಿಂಗ್ಸ್ ಏನೋ ಪರ್ಸನ್ ಅಷ್ಟೇ ಎವ್ರಿಥಿಂಗ್ ಫ್ರಮ್ ನೌ ಆನ್ವರ್ಡ್ಸ್ ಇದೊಂದಿರಲಿ ಮತ್ತು ಇನ್ನದಾವು ಮತ್ತಿನ್ನದಾವು ನೋಡ್ರಿಪ್ಪ ಮುಗೀತು ಆಲ್ಮೋಸ್ಟ್ ಶಾಪಿಂಗ್ ಮುಗಿದಂಗೆ ಆಗ್ತಿದೆ ಈಗ ಎಸೆನ್ಷಿಯಲ್ ಏನು ಬೇಕು ತೊಗೊಂಡೈತಿ ಕಬರ್ಡ್ದೊಂದು ಕನ್ಫರ್ಮ್ ಮಾಡ್ತೇನಂತ ಇಲ್ಲೆಲ್ಲ ನಮ್ಮ ಸಾಮಾನು ಆಮೇಲೆ ಮಾಪು ಇಲ್ಲೇ ಹಾಕಿವಿ ಇನ್ನೊಂದು ನಿಮ್ಗೆ ಇಂಟ್ರೆಸ್ಟಿಂಗ್ ತೋರಿಸ್ತೀವಿ ಹೊಸ ಅದೊಂದು ಲಾಂಚ್ ಮಾಡ್ರಿ ಹೀರೋದವ್ರು ಹರ್ ಸ್ಮೈಲ್ ಅಂತೇಳಿ ಒಂದು ಬೈಕ್ ಯು ಕ್ಯಾನ್ ಸಿ ದೇರ್ ಸ್ಮೈಲಿ ಹೀರೋದವ್ರು ಯಾವಾಗ ಲಾಂಚ್ ಮಾಡಿದ್ರು ಅಂತ ಇವತ್ತ ಲಾಂಚ್ ಐತಿ ಇಲ್ಲಿ ಡಕ್ಕಪ್ಪ ಸರ್ಕಲ್ದಾಗ ಲಾಂಚ್ ಪ್ರೋಗ್ರಾಮ್ ಐತಿ ನಮಗೆ ಇನ್ವೈಟ್ ಮಾಡ್ಯಾರ ಈಗ ಆದ್ಮೇಲೆ ನೆಕ್ಸ್ಟ್ ಹೊಡೆದ ರಿವ್ಯೂ ಹೇಳ್ತೀವಿ ನಿಮಗೆ ಹೆಂಗೈತೆ ಭಾಳ ಸುಸ್ತಾಗೈತಿ ಈಗ 4 ಸುಮಾರು ಆಗೈತಿ ಇವತ್ತಿಲ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಐತಿ ಈಗ ಪುರಿ ರಶ್ ಐತಿ ಅಂತಂದ್ರೆ ನಾವು ಇಲ್ಲಿ ನಡಬರಕ್ಕೆ ಚೇರ್ ಹಾಕೊಂತೀವಿ ಇನ್ನೊಂದು ಚೂರು ಹಿಂದೆ ಸರದ್ ಅಂದ್ರೆ ಹೆಂಗೆ ಕಾಣ್ತೇನೆ ಅಂದ್ರೆ ಇದೆಲ್ಲದಕ್ಕೆ ಡೀಲರ್ ನಾನು ಅನ್ನೋದು ಕಾಣ್ತೈತಿ ಸ್ಪ್ಲೆಂಡರ್ ಸೆಕೆಂಡ್ ಹ್ಯಾಂಡ್ ಡೀಲರ್ ಶಾಪಿಂಗ್ ಮಜಾ ಬರ್ತದೆ ಇಷ್ಟದ ನಮ್ಮ ಮನೆಗೆ ಏನು ಎಸೆನ್ಷಿಯಲ್ಸ್ ಬೇಕು ಅದನ್ನು ತೊಗೊಂಡ್ರೆ ಇದು ಆ್ಯಕ್ಚುಲಿ ನಾನು ಅಮೆಝಾನಾಗ ಮಾಡ್ಬೋದಿತ್ತು ಅಂದ್ರೆ ಆನ್ಲೈನ್ ಆರ್ಡರ್ ಮಾಡ್ಬೋದೆ ಬಟ್ ನನಗೇನಂದ್ರೆ ಇದು ಲೈಕ್ ಆಕೈತಿ ಶಾಪಿಂಗ್ ಲೈಕ್ ಆಕೈತಿ ಹೋಗಿ ಸಣ್ಣ ಸಣ್ಣ ಐಟಮ್ ಬಾರ್ಗೇನ್ ಮಾಡಿ ಕಲರ್ ಚೂಸ್ ಮಾಡಿ ಮುಟ್ಟಿ ಫೀಲ್ ಮಾಡಿ ತಗೊಳ್ಳೋದೇನಿದಲ್ಲ ಏನು ಮುಟ್ಟಾನೋ ಏನು ಫೀಲ್ ಮಾಡೋಣ ಗೊತ್ತಿಲ್ಲ ನನಗೆ ಸೌಂಡ್ ಭಾಳ ಐತಿ ಇಲ್ಲಿ ನಾವು ಶಿವಣ್ಣ ಕಡೆ ಬಂದೀವಿ ಶಿವಣ್ಣ ಫುಲ್ ಬಿಜಿ ಆಗ್ಯಾನ ಬುರ್ಜಿ ಪಾವ್ ಹೇಳೇವಿ ಬುರ್ಜಿ ಪಾವ್ ಬಂದಿಲ್ಲ ತಿಂದು ಅಲ್ಲಿ ತನಕ ಮತ್ತು BRTS ಅಲ್ಲಿ ಹೆಂಗೆ ಹೋಗ್ಬೇಕು ನಮಸ್ತೆ ಸೊ ಬಂದೆ ನಾನು ಶಾಪಿಂಗ್ ಗಿಪಿಂಗ್ ಎಲ್ಲ ಮಾಡ್ಕೊಂಬಂದೆ ಎಷ್ಟು ಆಕೈತೆ ಸಾಮಾನು ತೊಗೊಂಬಂದೈತಿ ಈಗ ಇನ್ನೂ ಭಾಳ ಆರ್ಗನೈಸ್ ಆಗ್ಬೇಕು ಮನಿ ನಿಮಗೆಲ್ಲ ಕಂಪ್ಲೀಟ್ ಟೂರ್ ಕೊಡ್ತೇನಂತೆ ಆ್ಯಂಡ್ ಲಾಸ್ಟ್ ವಿಡಿಯೋಗೆ ನೀವು ಭಾಳ ಅಂದ್ರೆ ಭಾಳ ಚಲೋ ರೆಸ್ಪಾನ್ಸ್ ಕೊಟ್ಟಿರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫ್ಯೂ ಕಮೆಂಟ್ಸ್ ಅದಾವೆ ಕ್ವಶನ್ಸ್ ಅದಾವೆ ಅವ್ನಿಗೆ ಆನ್ಸರ್ ಮಾಡ್ಬೇಕಂತೇಳಿ ಸೊ ಇಲ್ಲೇ ಡಸ್ಟಿ ಜಾಕೆಟ್ಸ್ ಟ್ರಾವೆಲ್ ಅಂದ್ರೆ ಅಮಿತಾನ ಸುಮ್ಮನೆ ಕಮೆಂಟ್ ಮಾಡ್ಯಾರ ಕನ್ಸಿಸ್ಟೆಂಟಾಗಿ ವಿಡಿಯೋ ಬರಬೇಕು ನೋಡಿ ಆಕಾಶ್ ವಿ ಟ್ರೂಲಿ ಮಿಸ್ ಅವರ್ ಶೂಟ್ಸ್ ಟುಗೆದರ್ ಇಟ್ ವಾಸ್ ಅಮೇಸಿಂಗ್ ಹ್ಯಾವಿಂಗ್ ಯು ಇನ್ ಬೆಂಗಳೂರು ಯು ಆರ್ ಡೀಪ್ಲಿ ಮಿಸ್ಡ್ ಹಿಯರ್ ಕಮ್ ಬ್ಯಾಕ್ ಈವನ್ ಸ್ಟ್ರಾಂಗರ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಯು ಹ್ಯಾವ್ ಇನ್ಕ್ರೆಡಿಬಲ್ potential we look forward to seeing you bring it to your fans and audience plan well execute brilliantly and know we are eagerly waiting for your fantastic content peace much love thank you so much yes in ಮ್ಯಾಗ್ಲಿಂದ ನಂದು ಏನು ಟ್ರೂ ಪೊಟೆನ್ಷಿಯಲ್ ಐತಲ್ಲ ಅದನ್ನ ಟಚ್ ಮಾಡಕ್ಕೆ ಅದನ್ನ ಕ್ರಾಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದನ್ನ ಬ್ರೇಕ್ ಮಾಡ್ಬೇಕು ನಾ ಅದನ್ನ ವಾಟ್ ಎವರ್ ರೆಕಾರ್ಡ್ ಐ ಹ್ಯಾವ್ ಸೆಟ್ ಮೈ ಸೆಲ್ಫ್ ಅಲ್ಲ ಆ ರೆಕಾರ್ಡ್ನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಈಗ ಆ್ಯಂಡ್ ಹಂಗೆ ಇನ್ನೊಂದು ಕ್ವಶನ್ ಐತಿ ಎಷ್ಟೊಂದು ಜನ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಶ್ರೀಗಂಧ ನಾ ಹೇಳಾನಿಲ್ಲ ವೆಲ್ಕಮ್ ಬ್ಯಾಕ್ ಬ್ರೋ ಹ್ಯಾವ್ ಬಿನ್ ಫಾಲೋಯಿಂಗ್ ಯು ಫ್ರಮ್ ಡೇ ಒನ್ ಯು ಹ್ಯಾವ್ ಪೊಟೆನ್ಷಿಯಲ್ ಆ್ಯಂಡ್ ಅಬಿಲಿಟಿ to take risk which comes with a price which you have
paid, I guess. Everything done. Start fresh. Akash 3.0 from 2025. All the best. Thank you so much. Thank you so much. ನೀವು ಫ್ರಮ್ ಡೇ ಒನ್ನಿಂದ ನೀವೇನು ನೋಡಾತಿರಲ್ಲ ಅವ್ರಿಗೆ ಗೊತ್ತಿರ್ತೈತಿ ನಾ ಏನೇನು ಸ್ಟೆಪ್ಸ್ ತೊಗೊಂಬಂದೇನಿ ಹೆಂಗೆ ಇಲ್ಲಿ ತನಕ ಬಂದೇನಿ ಅಂತೇಳಿ ಭಾಳ ಥಿಂಗ್ಸ್ ಇರ್ತೈತಿ. ಸ್ವಲ್ಪ ಅದ ಈ ವರ್ಷ ಸ್ವಲ್ಪ ಕಾಡೈತಿ, ಇಲ್ಲಾಂದ್ರೆ ಬರ್ತಿತ್ತದ. ಈ ಸತಾಂತರೂ ಮಾಡೋದಾಗಿದೆ. ಐ ಮಿಸ್ ದಿಸ್ ಹೋಮ್ ಸೋ ಮಚ್. ಎಸ್, ನಾ ಎವ್ರಿ ಟೈಮ್ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಮೂವ್ ಆಗೋದ್ರಾಗ ನಾ ಇಷ್ಟು ಮೆಮರೀಸ್ ಮಾಡಿರ್ತೀನಿ, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟಿರ್ತೀನಿ, ಅಳ್ತಿರ್ತೀನಿ, ತಾವು ಕಣ್ಣು ತುಂಬಿಟ್ಟಿರ್ತೈತಿ. ಅದು ಒಂದು ಸ್ವಲ್ಪ ಅನ್ನಿಸ್ತೈತಿ ಆಬ್ವಿಯಸ್ಲಿ, ಯಾಕಂದ್ರೆ ಭಾಳ ವಿಡಿಯೋಸ್ ಮಾಡಿರ್ತೇವಲ್ಲ, ಅದು ನೀವು ಕನೆಕ್ಟ್ ಆಗಿಬಿಟ್ಟಿರ್ತೀರಿ. ದಟ್ ಇಸ್ ನೈಸ್. ಸ್ವಲ್ಪ ಮನ್ಯಾಗ ಸ್ವಲ್ಪ ಹಂಗೆ ಕೆಲಸ ನಡೆದೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಸೌಂಡ್ ಡಗ್ ಡಗ್ ಅಂತಂದರೆ. ಆಮೇಲೆ ಅಕ್ಷಯ್ ಅವ್ರು ಕೇಳಾರಿಲ್ಲ, ವೆಲ್ಕಮ್ ಬ್ಯಾಕ್. ಫ್ಯೂ ಕ್ವಶನ್ಸ್ ಅದಾವೆ ಆಪ್ಷನಲ್, but I'll still answer few questions. From now, will new vlogs be regular? 100% regular ಇರ್ತೈತಿ. ದೂಸರ ಮಾತಿಲ್ಲ, 100ಗೆ 200% ಕೊರಿ. 2 ಡೇಸಿಗೆ ಒಂದು ವಿಡಿಯೋ ಕೊಡೋಕೆ ಟ್ರೈ ಮಾಡತ್ತೀನಿ ಈಗ. ದಟ್ ಈಸ್ ಮೈ ಗೋಲ್ ಫಸ್ಟ್, ಆ್ಯಂಡ್ ದೆನ್ ನಿಮಗೆ ಗೊತ್ತಾಗ್ತೈತಿ ಹೆಂಗಂತೇಳಿ. ವೀಕ್ಲಿ 3 ವಿಡಿಯೋಸ್ ಅಂತ ನಾ ಈಗ ಟಾರ್ಗೆಟ್ ಇಟ್ಕೊಂಡೇನಿ, ಆ್ಯಂಡ್ ದೆನ್ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ತೊಗೊಂಡಂತ ಸ್ಲೋಲಿ ನಿಮ್ಮ ಸಪೋರ್ಟ್ ಇರಬೇಕು. ಅದಕ್ಕೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ, ಅದರಲ್ಲಿ ಇನ್ನೂ ಜಾಸ್ತಿ ಮೋಟಿವೇಶನ್ ಸಿಗ್ತದೆ ನನಗೆ. ಆ್ಯಂಡ್ ಈ ಮೋಟೋ ವ್ಲಾಗ್ಸ್ ಆರ್ ಫುಡ್ ವ್ಲಾಗ್ಸ್ ಆರ್ 2 ಪ್ಲಾನ್ಸ್. ಫುಡ್ ವ್ಲಾಗ್ಸು ಬರ್ತಾವೆ, ಟ್ರಾವೆಲ್ ವ್ಲಾಗ್ಸು ಬರ್ತಾವೆ, ಮೋಟೋ ವ್ಲಾಗ್ಸು ಬರ್ತಾವೆ. ಈಗ ಟಿಲ್ 2 months ಮಟ್ಟ ಮೇಜರ್ ರೈಡ್ ಏನು ಪ್ಲ್ಯಾನ್ ಮಾಡಿಲ್ಲ ನಾನು, ಬಿಕಾಸ್ ಐ ವಾಂಟ್ ಟು ಬಿ ಇನ್ ಮೈ ಝೋನ್ ಫಸ್ಟ್. ನಂದೇನು ಟ್ರ್ಯಾಕ್ ಇತ್ತಲ್ಲ, ನಂದೇನು ಓಲ್ಡ್ ಎನರ್ಜಿ ಇತ್ತಲ್ಲ, ಅದ್ರೊಳಗೆ ಬರ್ಬೇಕು ನಾ ಫಸ್ಟ್, ಆ್ಯಂಡ್ ದೆನ್ ವಿಲ್ ಫೋಕಸ್ ಆನ್ ಬಿಗ್ ಥಿಂಗ್ಸ್. ಫಸ್ಟಿಗೆ ನಾವು ಸೆಲ್ಫಿಗೆ ಏನಿದ್ವಲ್ಲ, ಫಸ್ಟ್ ನಾವು ಒಂದು ಟ್ರ್ಯಾಕಿಗೆ ಬರೋಣ ಅಂತ. ಟ್ರ್ಯಾಕಿಗೆ ಬರೋಕೆ ನಾವು ಭಾಳ ಗುದ್ದಾಡ್ಬೇಕು ಈಗ ಅಷ್ಟೇ. ವೈ ನ್ಯೂ ಹೌಸ್, ಎನಿ ರೀಸನ್ ಟು ಲೀವ್ ಓಲ್ಡ್ ಹೌಸ್? ಈ ಕ್ವಶನ್ ಐತಲ್ಲ, ಈ ಮನಿದು ಓಪನಿಂಗ್ ಸೆರೆಮನಿ ಅಂದ್ರೆ ಹಿಂಗೆ ಒಂದು ಸ್ವಲ್ಪ ಹಾಲು ಉಗ್ಸೋದು ಕಾರ್ಯಕ್ರಮ ಐತಿ, ಅವತ್ತಿನ ದಿನ ಆನ್ಸರ್ ಮಾಡಿದ್ರೆ ಭಾಳ ಬೆಟರ್ ಅಂತ ಹೇಳ್ಕೊತೀನಿ. ಈಗ ಬೇಡ. ಎನಿ ಚೇಂಜಸ್ ಆಫ್ ಲೈವ್ ಸ್ಟ್ರೀಮ್? ಜಸ್ಟ್ ಆಸ್ಕಿಂಗ್ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ನ್ಯೂ ಆಕಾಶಿ. ನ್ಯೂ ಆಕಾಶಿಕಿನ ಓಲ್ಡ್ ಆಕಾಶಿ ವಾಸ್ ಸೂಪರ್ ಅಗ್ರೆಸಿವ್, ಸೂಪರ್ ಎನರ್ಜೆಟಿಕ್, ಸೂಪರ್ ಫಿಯರ್ಲೆಸ್ ಅನ್ನಿಸ್ತು ನನಗೆ. I want to be that version because this is very much softer version of me ಅನ್ನಿಸ್ತೈತಿ. ನಾ ಅದು ಭಾಳ ಫಿಯರ್ಲೆಸ್ ಇದ್ದೆ, ಹೆಂಗೆ ಬೇಕು ಹಂಗೆ ನಾ ಕಾಂಟೆಂಟ್ ಮಾಡ್ತಿದ್ದೆ, ವಿಚಾರ ಮಾಡ್ತಿದ್ದಿಲ್ಲ. ಆ್ಯಂಡ್ ದ್ಯಾಟ್ ಅಗ್ರೆಸಿವ್ನೆಸ್ ಏನಿತ್ತಲ್ಲ, ದ್ಯಾಟ್ ಎನರ್ಜಿ, ದ್ಯಾಟ್ ಹೈ ಲೆವೆಲ್ ಆಫ್ ಎನರ್ಜಿ, ಅದನ್ನು ನಾವು ರೀಗೇನ್ ಮಾಡ್ಕೋಬೇಕು. ಅದನ್ನು ನಾವು ಬ್ಯಾಕ್ ಟು ಟ್ರ್ಯಾಕ್ ಬರಬೇಕು, ಅದನ್ನು ನಾವು ಆ ಸ್ಟೇಜಿಗೆ ವಾಪಸ್ ಬರ್ಬೇಕು. ಆ್ಯಂಡ್ ದೆನ್ ವಿ ಶುಡ್, ಅದೊಂದು ಏನು ನಾನು ಸೆಟ್ ಮಾಡಿಟ್ಟಿದ್ದಲ್ಲಿ ರೆಕಾರ್ಡ್, ಅದನ್ನು ಬ್ರೇಕ್ ಮಾಡಬೇಕು. ನಾನು ವೇರ್ ಈಸ್ ಪವನ ಅಲ್ಲೇ ಬೆಂಗಳೂರೊಳಗೆ ಅದಾನ. ಅವನಿಗೂ ನಿಮಗೆ ತೋರಿಸ್ತೀನಿ ಅಂತ ಇನ್ನೊಂದು 2-3 days, ಅವನು 4 days ಅಂತ ತಿಳ್ಕೊತೀನಿ. ಸೊ ಅದಾಗಿಂದ ನಿಮಗೆ ಪವನನ ಜೊತೆನೂ ವ್ಲಾಗ್ ಮಾಡಿ ತೋರಿಸ್ತೀನಿ ಅಂತ. ಪ್ಲೀಸ್ ಡೂ ಮೇಕ್ ಓವರ್ ಆಫ್ ವಿಡಿಯೋ ಆಫ್ ಯುವರ್ ನ್ಯೂ ಹೌಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಮೇಕ್ ಓವರ್ ವುಡ್ ಬಿ ಇಂಟ್ರೆಸ್ಟಿಂಗ್ ವಿಡಿಯೋ. ಫಾರ್ ಶೋರ್, ಅದನ್ನಂತರ ಮಾಡ್ತೀನಿ. ಆ್ಯಂಡ್ ಸ್ಲೋಲಿ ನಿಮಗೆ ವ್ಲಾಗ್ದಾಗ ತೋರಿಸಿರ್ತೀನಿ ಇನ್ನೇನು ಮೇಕ್ ಓವರ್ ಮಾಡ್ತೀನಿ, ಇನ್ನೇನಿಲ್ಲ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ GTA 5 ಅದನ್ನು ಆಡೋಣ ಅಂತ. ಲೈವ್ ಸ್ಟ್ರೀಮು ಬರ್ತೈತಿ. PC ಎಕ್ಸಾಕ್ಟ್ಲಿ ಏನೂ ಬಂದಿಲ್ಲ ಇಲ್ಲಿ ನನ್ನ ಪ್ಲೇಸ್ ಒಳಗೆ, ಬರ್ತೈತೆ ಜಲ್ದಿ. ಅವನು ದ ಗೀಕ್ ಕನ್ನಡ ಅಂತ ಚಾನಲ್ ಚಾಲು ಮಾಡಿಬಿಟ್ರಲ್ಲೋ. ಕಮ್ ಮಚ್ ಮೋರ್ ಸ್ಟ್ರಾಂಗ್ಲಿ, ವಿ ಆರ್ ವಿತ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಐ ಥಿಂಕ್ ದೀಸ್ ಆರ್ ದ ಕ್ವೆಶನ್ಸ್. ಭಾಳ ಜನ ಕಮೆಂಟ್ ಮಾಡಿರಿ ಆ್ಯಂಡ್ ಕೀಪ್ ಕಮೆಂಟಿಂಗ್. ಮತ್ತೇನಾರ ಕ್ವೆಶನ್ಸ್ ಇದ್ರೆ ಕಮೆಂಟ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಏನು ಇರ್ತೈತಿ ಅಂತ ಗೆಸ್ ಮಾಡಿರಿ. ಮಸಾಲ ಐತಿ, ನೆಕ್ಸ್ಟ್ ವೀಡಿಯೋ ಮಸ್ಟ್ ವಾಚ್ ಮಾಡ್ಬೇಕು ನೀವು. ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್ ಥಿಂಗ್ ಐತಿ, ಭಾಳ ಮೇಜರ್ ಥಿಂಗ್ಸ್ ಹೇಳತ್ತೀನಿ. ಆ್ಯಂಡ್ ನೆಕ್ಸ್ಟ್ ಫುಡ್ ವ್ಲಾಗ್ ಐತಿ. ಸೊ ವೇಟ್ ಮಾಡಿರಿ, ಏನು ತೋರಿಸ್ತಿರ್ಬೋದು ಅಂತೇಳಿ ನನಗೆ ಗೆಸ್ ಮಾಡ್ಕೊತೀರಿ. ಆ್ಯಂಡ್ ಕಮೆಂಟ್ ಮಾಡಿರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಖುಷಿಯಾಗಿರಿ, ಕಾಣಾಗ್ತಾ ಇರಿ. ಬಾಯ್.